ನಮ್ಮ ಪಂಚಮಸಾಲಿ ಸಮಾಜದವರು ಒಟ್ಟ ನಾವೆಲ್ಲ ಲಿಂಗಾಯತರು ನಮ್ಮ ಮೀಸಲಾತಿ ಹೋರಾಟ ಶುರು ಆಗೋದಕ್ಕೆ ಮುಂಚಿತವಾಗಿ ನಮ್ಮರಿಗೆ ಮಂತ್ರಿ ಸ್ಥಾನ ಕೊಡ್ರಿ ಅಂತೇಳಿ ನಾವು ಒತ್ತಾಯ ಮಾಡ್ತಿದ್ವಿ, ಹೋರಾಟ ಮಾಡ್ತಿದ್ವಿ. ಯಾವಾಗ ನಮ್ಮ ಪಾದಯಾತ್ರೆ ಶುರು ಮಾಡಿದ ಮೇಲೆ ನಾನು ಒಂದು ಸಂಕಲ್ಪ ಮಾಡಿದೆ, ಪ್ರತಿಜ್ಞೆ ಮಾಡಿದೆ, ಮಂತ್ರಿ ಸ್ಥಾನಕ್ಕಿಂತ ಮೀಸಲಾತಿ ಮುಖ್ಯ ಅಂತ. ಆಗ ಅವತ್ತಿನಿಂದ ಇವತ್ತಿನವರೆಗೂ ಎಲ್ಲಿ ಸಹ ಮಂತ್ರಿ ಸ್ಥಾನ ಬೇಕು ಅಂತೇಳಿ ಯಾವ ಸರ್ಕಾರಕ್ಕೆ ಆಗ್ರಹ ಮಾಡಿಲ್ಲ. ಒಂದು ವೇಳೆ ಆ ಪಕ್ಷದವರು ನಮ್ಮ ಸಮುದಾಯದ ಬಗ್ಗೆ ಕಾಳಜಿ ವಹಿಸಿ ನಮ್ಮ ಸಮುದಾಯಕ್ಕೆ ಏನಾದರೂ ಯಾರಿಗೂ ಅವಕಾಶ ಕೊಡೋದು ಅದು ಅವರು ಬಿಟ್ಟಿದ್ದು. ಯಾರು ಸಮಾಜದ ಪರವಾಗಿ ಅದಾರೋ, ಯಾರು ಧರ್ಮದ ಪರವಾಗಿ ಅದಾರೋ, ಯಾರು ಪ್ರಾಮಾಣಿಕರಾದರು, ಯಾರು ಶಾಂತಿ ಪ್ರಿಯರಾದರು, ಯಾರು ಜನರ ಜೊತೆ ಪ್ರೀತಿ ವಿಶ್ವಾಸ ಅದಾರೋ, ಯಾರು ತಮ್ಮ ಮತಕ್ಷೇತ್ರದ ಬಗ್ಗೆ ಕಾಳಜಿ ವಹಿಸಿರ್ತಾರೋ ಅಂಥವ್ರಿಗೆ ಯಾರಿಗೆ ಕೊಡಬೇಕನ್ನೋದನ್ನು ಮುಖ್ಯಮಂತ್ರಿ ಬಿಟ್ಟಿರ್ತಕ್ಕಂಥದ್ದು. ನಮ್ಮ ಇಡೀ ಕರ್ನಾಟಕದ ಎಲ್ಲ ಪಂಚಮಸಾಲಿಗಳ ಆಗ್ರಹ ಏನಪ್ಪ ಅಂದರೆ ಮಂತ್ರಿ ಸ್ಥಾನಕ್ಕಿಂತ ಮೀಸಲಾತಿ ಮುಖ್ಯ ಅನ್ನುವಂಥ ಘೋಷವಾಕ್ಯ ಐತಿ. ಅದನ್ನು ನಾವು ಆಗ್ರಹ ಮಾಡಿವಿ. ಇನ್ನು ಅವ್ರಿಗೆ ಕೊಡೋದು ಮಂತ್ರಿ ಯಾರಿಗೆ ಕೊಡಬೇಕು ಅದು ಮಾನ್ಯ ಮುಖ್ಯಮಂತ್ರಿ ಬಿಟ್ಟಿರ್ತೀವಿ ವಿಚಾರ ಅದ್ರ ಬಗ್ಗೆ. ಯಾಕೆ ನಮ್ಮಲ್ಲಿ ನಮ್ಮ ಪಂಚಮಸಾಲಿಗಳು ಸುಮಾರು 11 ಜನ ಶಾಸಕರಿದ್ದಾರೆ. ಹಾಗಾಗಿ ನಾನು ನನ್ನ ಮೀಸಲಾತಿನ ಭಾಳ ಮುಖ್ಯ ಕಾರಣಕ್ಕೋಸ್ಕರವಾಗಿಯೇ ಅವ್ರಿಗೆ ವಿವೇಚನೆಗೆ ಬಿಟ್ಟಿದ್ದು, ಅವ್ರ ಪಕ್ಷ ವಿಚಾರ ಬಿಟ್ಟಿದ್ದು, ಅವ್ರು ಯಾರಿಗೆ ಕೊಡ್ತಾರೆ ಕೊಡಲಿ ಅಂತೇಳಿ ನಾನು ಹೇಳ್ತೀನಿ.